ಇದೆ ನೋಡಿ ಸೀ ವಾಕ್. ಬ್ರೋ ನೀವು ಇವೆಲ್ಲ ಡೌಗಳು ಬಿಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಮ್ಮ ಟ್ರಿಪ್ದು 3ನೇ ದಿನ ಇವತ್ತು. ಉಡುಪಿಲಿದ್ದೀವಿ. ಈಗ ಮಲ್ಪೆ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ನಿನ್ನೆ ರಾತ್ರಿನೂ ಹೋಗಿದ್ವಿ ಮಲ್ಪೆ ಒಂದು ರೌಂಡು, ಸುಮ್ಮನೆ ನೈಟ್ ಯಾವ ಥರ ಇರುತ್ತೆ ನೋಡೋಣ ಅಂತ ಬೀಚ್ ಕಡೆ. ಮತ್ತು ಈಗಲೂ ಮಲ್ಪೆಗೆ ಹೋಗ್ತಾ ಇದ್ದೀವಿ. ಸೀ ವಾಕ್, ಫ್ಲೋಟಿಂಗ್ ಬ್ರಿಡ್ಜ್ ಅದೆಲ್ಲ ನೋಡ್ಕೊಂಡು ಹೋಗೋಣ ಅಂತ. ಸೆಂಟ್ ಮ್ಯಾರೀಸ್ ಐಲ್ಯಾಂಡು ಶೋರ್ ಎಲ್ಲ ಹೋಗ್ತೀವಿ ಅಂತ, ಟೈಮ್ ಜಾಸ್ತಿ ಬೇಕು. ಫ್ರೆಂಡ್ಸ್ ಎಲ್ಲ ಮತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆ ಊರಿಗೆ ಹೋಗ್ಬೇಕಂತೆ. ಅದಕ್ಕೆ ಸೆಂಟ್ ಮ್ಯಾರೀಸ್ ಐಲ್ಯಾಂಡು ಹೋಗಲ್ಲ ಅನಿಸುತ್ತೆ. ಇನ್ ಕೇಸ್ ನಾವು ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಹೋಗಿಲ್ಲ ಅಂದರೆ ನಾನು ಲಾಸ್ಟ್ ಟೈಮ್ ಮಾಡಿದ ಸ್ವಲ್ಪ ವೀಡಿಯೋಸ್ ಇದೆ, ಅದನ್ನೊಂದು ಸ್ವಲ್ಪ ಹಾಕಿರ್ತೀನಿ ವೀಡಿಯೋಸ್ನ. ಟೈಮ್ ಆಲ್ರೆಡಿ 10 ಗಂಟೆ ಆಗೋಗಿದೆ. ಬೆಳಗ್ಗೆ ಬೇಗನೆ ಬರಬೇಕಿತ್ತು, ಬಟ್ ಸ್ವಲ್ಪ ನಿದ್ದೆ ಜಾಸ್ತಿನೇ ಆಗೋಯ್ತು. ರಾತ್ರಿನೂ ಲೇಟ್ ಆಗಿತ್ತು ಮಲಗುವಾಗ. ಮಲ್ಪೆ ಬೀಚಲ್ಲಿ ಎಲ್ಲ ಅಡ್ಡಾಡಿ ಮುಗಿಸ್ಕೊಂಡು ಹೋಗಿ ಮಲ್ಕೊಂಡು ಅಷ್ಟರಲ್ಲೇ ರಾತ್ರಿ 2:30 ಆಗಿತ್ತು. ಇರಲಿ, ಆರಾಮಾಗಿ ಹೋಗೋಣ, ಏನು ಅರ್ಜೆಂಟ್ ಇಲ್ಲ. ಡೇ 1 ಮತ್ತು ಡೇ 2 ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಆ ವೀಡಿಯೋಸ್ನ ನೋಡಿ. ವೀಡಿಯೋಸ್ ಇಷ್ಟ ಆಗಿದರೆ ಲೈಕ್ ಮಾಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಈ ಲೆಫ್ಟ್ ಸೈಡಲ್ಲೆಲ್ಲ ಫಿಶರ್ಮೆನ್ಸ್ದು ಬೋಟ್ ಇದ್ದಾವೆ. ನಾನು ಲಾಸ್ಟ್ ಟೈಮ್ ಬಂದಾಗ ನನ್ನ ಫ್ರೆಂಡ್ ಒಬ್ಬ ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಬೋಟಲ್ಲೆಲ್ಲ ಕರ್ಕೊಂಡೋಗಿ ತೋರಿಸ್ತಾ ಯಾವ ಥರ ಇರುತ್ತೆ ಏನು ಅಂತೆಲ್ಲ. ಈ ಟೈಮ್ ಅವ್ನು ಬ್ಯುಸಿ ಇದ್ದಾನೆ. ಸೊ ನಾವಷ್ಟೇ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಅಲ್ಲೇನು ಬೋಟ್ ಹತ್ರ ಏನು ಹೋಗೋಲ್ಲ. ನೋಡಿ ಇದೆ, ವೆಲ್ಕಮ್ ಟು ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಬೋಟಿಂಗ್. ನೋಡಿ, ಇದು ಸೀ ವಾಕ್ ಹತ್ರ ಬಂದಿದ್ದೀವಿ. ಮಲ್ಪೆ ಸೀ ವಾಕ್ ಇಲ್ಲಿದೆ. ಸೀ ವಾಕು ನೋಡಿ, ಈ ಥರ ಪಾರ್ಕ್ ಇದೆ ಇಲ್ಲಿ. ಅಲ್ಲೇ ನೋಡಿ ಸೀ ವಾಕ್ ಇರೋದು. ಇಲ್ಲಿ ನೋಡಿ, ಇಲ್ಲಿ ಸೆಂಟ್ ಮ್ಯಾರೀಸ್ ಐಲ್ಯಾಂಡಿಗೆ ಹೋಗೋರು ಬೋಟ್ ಬುಕ್ಕಿಂಗ್ ಇಲ್ಲಿದೆ. ಟಿಕೆಟ್ ಬುಕ್ಕಿಂಗ್ ಆಫೀಸ್ ಅಂತ, ಬೋಟಿಂಗ್ ಟು ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಟಿಕೆಟ್ ಬುಕ್ಕಿಂಗ್ ಆಫೀಸು. ಇಲ್ಲಿ ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಪಬ್ಲಿಕ್ ನೋಟಿಸ್ ಟಿಕೆಟ್ ದರನೂ ಹಾಕಿದ್ದಾರೆ. 10 ವರ್ಷ ಮೇಲ್ಪಟ್ಟವರಿಗೆ 300, 3ರಿಂದ 10 ವರ್ಷದ ಒಳಗಿನವರಿಗೆ 150. ಇದೇ ಬೋಟ್ಗಳು ಸೆಂಟ್ ಮ್ಯಾರೀಸ್ ಐಲ್ಯಾಂಡಿಗೆ ಹೋಗೋದು. ಅದ್ರ ಪಕ್ಕನೇ ಇದೆ ಸೀ ವಾಕ್.
ಅಲ್ಲಿದೆ ಸೆಂಟ್ ಮೇರಿಸ್ ಐಲ್ಯಾಂಡ್. ವಿಡಿಯೋದಲ್ಲಿ ಮೇ ಬಿ ಕಾಣಿಸಲ್ಲ ನಿಮಗೆ, ನಾನು ಅದ್ರದ್ದೊಂದು ಫೋಟೋ ಒಂದು ಹಾಕಿರ್ತೀನಿ. ಇದೆ ನೋಡಿ ಸೀ ವಾಕ್. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ 2 ಬೋಟ್ ಬರ್ತಾಯಿತ್ತು ಒಟ್ಟಿಗೆ, ಅದ್ರದ್ದೊಂದು ವೀಡಿಯೋ ಮಾಡಿದ್ದೀನಿ. ಅದೆಲ್ಲ ವೀಡಿಯೋಸ್ನೂ ಹಾಕಿರ್ತೀನಿ. ಲಾಸ್ಟ್ ಟೈಮ್ ಬಂದಿದ್ದು ವೀಡಿಯೋಸು ಇದ್ದಾವೆ ನನ್ನ ಹತ್ರ, ಅದನ್ನು ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡಿ ಹಾಕಿರ್ತೀನಿ ವೀಡಿಯೋಸ್ ಎಲ್ಲ. ನಾನು ಲಾಸ್ಟ್ ಟೈಮ್ ಸಾಯಂಕಾಲ ಬಂದಿದ್ದೆ, ರಶ್ ಇತ್ತು ಫುಲ್. ಅಷ್ಟೇನಾ? ಜನ ಏನು ಅಷ್ಟು ಜಾಸ್ತಿ ಇಲ್ಲ. ಆಲ್ರೆಡಿ ಬಿಸಿಲು ಹತ್ತಿದೆ, ಜನ ಬಿಸಿಲು ಅಂತ ವಾಪಸ್ ಹೋಗಿರ್ಬೇಕು ಆಲ್ರೆಡಿ. ನಾವು ಬರೋ ಅಷ್ಟರಲ್ಲೇ ಬಿಸಿಲು ಸ್ಟಾರ್ಟ್ ಆಗಿದೆ, ಏನು ಮಾಡೋಣ ಇರಲಿ. ನೋಡಿ ಎದುರಿಗೆ ನನ್ನ ಫ್ರೆಂಡ್ಸ್ ಬರ್ತಾಯಿದ್ದಾರೆ ನೋಡಿ, ಕಪಲ್ ಗೋಲ್ಸ್ ನೋಡಿ, ಕಪಲ್ ಗೋಲ್ಸ್. ನಾ ಯಾರನ್ನ ಮಾಡೇನು ಲೇಪುವ, ಕಣ್ಣು ಹೋದ್ವನಪ್ಪ. ಪ್ಲೀಸ್ ಸಬ್ಸ್ಕ್ರೈಬ್. ಏನು ನೊಂದ ಜೀವ, ಅದನ್ನು ಹೇಳ್ತಾ ಇಲ್ಲ ಪಾಪ. ಅವನಿಗೆ ಹಾಯ್ ಹೇಳಕ್ಕೂ ಕಷ್ಟ ಆಗ್ತದೆ, ನೊಂದ ಜೀವ. ಕೈ ಬಿಟ್ಟು ನೀನು ಯೂಟ್ಯೂಬ್ ಮಾಡ್ತಿರ್ತೀಯ, ಸುಮ್ಮನೆ ಹೋಗೋಣ ಅಂತ ಹೋದೆ ನಾನು. ಆಯ್ತು ಬಿಡಪ್ಪ, ನಮ್ಮನ್ನೆಲ್ಲ ಬಿಟ್ಟು 7 ಗಂಟೆಗೆ ಬಂದಿದ್ದಾರೆ ಫ್ರೆಂಡ್ಸ್. ಇವರೆಲ್ಲ ಏನು ಮಾಡಿದ್ರು ಗೊತ್ತಿಲ್ಲ. ಹಾಂ ಬಾ ಬಾ ಬ್ರೋ. ನೀವು ಇವೆಲ್ಲ ಡೌಗಳು ಬಿಡಿ, ಅಲೆಮರೆ ಬೇಂದ್ರಲ್ಲ, ಇವರೆಲ್ಲ ನನ್ನ ಫ್ರೆಂಡ್ಸೇ ನೋಡಿ. ಒಳ್ಳೆ ನಾವು ಸದ್ಯಕ್ಕೆ AC ಅವಶ್ಯಕತೆ ಇದೆ. ನಾವು ಅಭಿಯಂತರರು, ನಾವು ಸಿವಿಲ್ ಅಭಿಯಂತರರು. ಆದ್ರೆ ನಿಮ್ಮ ತರ ನಮಗೆ ಮೆಟ್ರೋದಲ್ಲಿ ಕೆಲಸ ಕಾರಣ ನಾವು ಕೂಲಿ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದೇವೆ. ಅಲ್ಲೇ ಕೋಟಿ ಗಂಟ್ಲೆ JJM ಪ್ರಾಜೆಕ್ಟ್ ಮಾಡಿ ಕೂಲಿ ಅಂತಿರಲ್ಲ ನೀವು. ಇನ್ನೇನು ಸೀ ವಾಕ್ ಎಂಡ್ ಪಾಯಿಂಟಿಗೆ ಬಂದ್ವಿ, ಅದೇ ಎಂಡ್ ಪಾಯಿಂಟ್. ಬಂದರೆ ಸ್ವಲ್ಪ ಬೆಳಗ್ಗೆ 8 ಗಂಟೆ ಒಳಗೆ, ಇಲ್ಲಾಂದರೆ ಸಂಜೆ ಸ್ವಲ್ಪ ಬಿಸಿಲಿಲ್ಲ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಕುತ್ಕೊಳಕ್ಕೂ ಆಗಲ್ಲ, ಬಿಸಿಲು ಬೇರೆ. ಪ್ರವಾಸಿಗರಲ್ಲಿ ವಿನಂತಿ, ಸೀ ವಾಕ್ ವೇಯಲ್ಲಿ ನಡೆಯುವಾಗ ಯಾರೂ ಕೂಡ ಬದಿಯಲ್ಲಿನ ಕಲ್ಲಿನ ಮೇಲೆ ಇಳಿಯಬಾರದು. ಕಲ್ಲು ಜಾರಿ ಅಪಾಯ ಸಂಭವಿಸಬಹುದು. ನೋಡಿ ಅಲ್ಲಿ ಕಲ್ಲಿನ ಮೇಲೆ ಇಳಿಯಬಾರದು ಅಂತ ಬೋರ್ಡ್ ಹಾಕಿದ್ದಾರೆ. ಆದರೆ ನಮ್ಮ ಜನ ಎಲ್ಲಿ ಕೇಳ್ತಾರೆ. ಬರೋ ಹೋಗೋಣ, ಮುಂದೆ ಹೋಗೋಣ ಬರ್ರಿ. ನಾವು ಹೋಗ್ತಾಯಿದ್ದೀವಿ, ಬೈಬೇಡಿ ಕಮೆಂಟ್ಸಲ್ಲಿ. ಏಯ್ ಪಂಕ್ಯ ಫೋಟೋ ಅಂತ ತೆಗಿ. ನೋಡಿ ನಮ್ಮ ಟೈಮ್ ಎಂತ ಖರಾಬಾಗಿದೆ ಅಂದರೆ, ಇಲ್ಲಿ ಗಾರ್ಡ್ಸ್ ಬಂದರು, ಓಡಿಸ್ತಾ ಇದ್ದಾರೆ ಎಲ್ಲ ಮುಂದೋದವ್ರು. ಗಾರ್ಡ್ಸ್ ಮುಂದೆ ಹೋದ್ರು, ನಾವು ಮುಂದಕ್ಕೆ ಹೋಗ್ತಾಯಿದ್ದೀವಿ ಎಂಡ್ ಪಾಯಿಂಟ್ ಹತ್ರ. ಗಾರ್ಡ್ಸ್ ವಾಪಸ್ ಹೋದ್ರೆ ಆ ಕಡೆ. ನೋಡಿ ಇದೇ ಲಾಸ್ಟ್ ಪಾಯಿಂಟ್, ಇಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ. ಅಲ್ಲಿ
ಸೆಂಟ್ ಮೇರಿಸ್ ಐಲ್ಯಾಂಡ್. ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಇದೆ ನೋಡಿ. ಇದೇ ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗ್ತಾ ಇರೋ ಬೋಟಿಗೆ. ನಾವಿಲ್ಲೆಲ್ಲ ಫೋಟೋ ತಗೊಂಡ್ವಿ, ಅಲ್ಲಿ ಹೋಗಿ ಫೋಟೋ ಎಲ್ಲ ತಗೊಂಡು ಬಂದ್ವಿ. ಒಂದು 5 ನಿಮಿಷ ಸಾಕು, ಪಟ ಯಾರೂ ಜನ ಇರಲಿಲ್ಲ. ಸೊ ಬೇಗ ಫೋಟೋ ತಗೊಂಡು ವಾಪಸ್ ಹೋಗ್ತಾ ಇದೀವಿ. ನೋಡ್ತೀವಿ ಫ್ಲೋಟಿಂಗ್ ಬ್ರಿಡ್ಜ್ ಕಡೆ ಹೋಗ್ತೀವಿ ಈಗ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.